ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಶ್ರುತಿರಾಜ್. ಈತ ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್. ಬ್ಯಾಕ್ ಟು ಬ್ಯಾಕ್ ಕ್ರೈಮ್ ಮಾಡ್ತಾ ಇದ್ದ ಈತನನ್ನ ಪೊಲೀಸರು 1 ವರ್ಷ ಗಡೀಪಾರು ಮಾಡಿದ್ರು. ಗಡೀಪಾರು ಅವಧಿ ಮುಗಿಯೋ ಮುನ್ನವೇ ನಗರಕ್ಕೆ ಈತ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ. ಬಂದವನು ಮಾಡಿದ್ದೇನು ನೀವೇ ನೋಡಿ. ಗಡೀಪಾರಾಗಿದ್ದ ರೌಡಿ ಶೀಟರ್ ದಿಢೀರ್ ಪ್ರತ್ಯಕ್ಷ. ದೂರು ಕೊಟ್ಟವರನ್ನೇ ಮುಗಿಸೋಕೆ ಹಾಕಿದ್ದ ಸ್ಕೆಚ್. ಹೀಗೆ ಸಿಸಿ ಕ್ಯಾಮೆರಾದಲ್ಲಿ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡು ಮನಸೋಇಚ್ಛೆ ಹೊಡಿತಾ ಇರೋ ಈತನ ಹೆಸರು ಮಂಜುನಾಥ್ ಅಲಿಯಾಸ್ ಮೊಲ. ಅಮೃತಹಳ್ಳಿ ಪೊಲೀಸ್ ಠಾಣೆಯ ರೌಡಿ ಶೀಟರ್. ಕೊಲೆ ಯತ್ನ, ಸುಲಿಗೆ, ದರೋಡೆ ಸೇರಿ ನಗರದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದ್ದ ಕಾರಣಕ್ಕೆ ರೌಡಿ ಶೀಟರ್ ತೆರೆಯಲಾಗಿತ್ತು. ಆದರೂ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗ್ತಿದ್ದ ಕಾರಣಕ್ಕೆ ಚುನಾವಣಾ ದೃಷ್ಟಿಯಿಂದ ಕಳೆದ ಮೇ ತಿಂಗಳಲ್ಲೇ ಗಡೀಪಾರು ಮಾಡಿ ಆದೇಶ ಮಾಡಲಾಗಿತ್ತು. ಇದೀಗ ಅವಧಿ ಮುಗಿಯೋ ಮುಂಚೆನೆ ನಗರಕ್ಕೆ ಎಂಟ್ರಿ ಕೊಟ್ಟು ಕೊಲೆಗೆ ಯತ್ನ ಮಾಡಿದ್ದಾನೆ. ಹೋದ ವರ್ಷ ಮೇ ತಿಂಗಳಿನಲ್ಲಿ ನಮ್ಮಲ್ಲಿ ಒಬ್ಬ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಮೊಲ ಮಂಜ ಅಂತ ಹೇಳ್ತಾರೆ. ಅವನಿಗೆ ಗಡೀಪಾರು ಮಾಡಲಾಗಿತ್ತು. ನೆಕ್ಸ್ಟ್ 1 ಇಯರ್ ಕಾಲಕ್ಕೆ, ಅಂದರೆ ಈ ವರ್ಷ ಮೇ 17ರವರೆಗೆ ಅವನು ನಮ್ಮದು ಲಿಮಿಟ್ಸ್ಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಅವನಿಗೆ KPI ಅಡಿ ಗಡೀಪಾರು ಮಾಡಲಾಗಿತ್ತು. ಈಗ ಹೋದ ವಾರದಲ್ಲಿ ಒಂದು ಇನ್ಸಿಡೆಂಟಲ್ಲಿ ಅವನು ನಮ್ಮ ಏರಿಯಾ ಒಳಗಡೆ ಬಂದುಬಿಟ್ಟು ಹಳೇ ಒಬ್ಬ ದ್ವೇಷ ಇರೋರಿಗೆ ಅವನು ಮತ್ತೆ ಅಸಾಲ್ಟ್ ಮಾಡಿಬಿಟ್ಟು ಒಂದು 307 ಕೇಸ್ ಮಾಡಿದ್ದಾನೆ. ಸೊ ಆ ಬೇಸಿಸ್ ಮೇಲೆ ನಾವು ಅವನಿಗೆ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿ ಅವನಿಗೆ ನಾವು ಕಸ್ಟಡಿಗೆ ಕಳಿಸಿದ್ವಿ. ಅವನ ಜೊತೆಗೆ ಇನ್ನೂ 3 ಜನ ಅವನ ಜೊತೆ ಇದ್ದವರು, ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಎಲ್ಲರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ. ಗಡೀಪಾರಿಗೆ ಕಾರಣ ಆದವರನ್ನೇ ಮುಗಿಸಲು ಸ್ಕೆಚ್. ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆಗೆ ಹಾಕಿದ್ದ ಪ್ಲಾನ್. ಮಂಜುನಾಥ್ ಅಲಿಯಾಸ್ ಮೊಲ ಕಳೆದ ವರ್ಷ ಯಾವುದೋ ಡೀಲ್ ಮಾಡಲು ಹೋಗಿ ಕಾರು ಹಾಗೂ ಆಟೋವೊಂದಕ್ಕೆ ಬೆಂಕಿ ಹಾಕಿದ್ದ. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ. ಜಾಮೀನಿನ ಮೇಲೆ ಹೊರಗೆ ಬಂದು ಮತ್ತೆ ಕ್ರೈಮ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗ್ತಿದ್ದ. ಹೀಗಾಗಿ ಪೊಲೀಸರು ಗಡೀಪಾರು ಮಾಡಲು ನಿರ್ಧಾರ ಮಾಡಿದ್ರು. ಈತನಿಗೆ ಗಡೀಪಾರು ಮಾಡಲು ಕಾರಣವಾಗಿದ್ದು ಬೆಂಕಿ ಹಾಕಿದ್ದ ಕೇಸ್ ಅನ್ನೋ ನಿರ್ಧಾರಕ್ಕೆ ಬಂದು ದೂರುದಾರನನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದ. ಹೀಗಾಗಿ ನಡು ರಸ್ತೆಯಲ್ಲೇ ತನ್ನ ಸಹಚರರ ಜೊತೆ ಗಲಾಟೆ ತೆಗೆದು ಕೊಲೆ ಮಾಡಲು ಯತ್ನಿಸಿದ್ದಾನೆ. ಅವನು ಎಕ್ಸ್ಟರ್ಮೆಂಟ್ನ ವೈಲೇಟ್ ಮಾಡಿದ್ದಾನೆ. ಗಡೀಪಾರ್ದು ಏನು ಆದೇಶ ಇದೆ ಅದನ್ನ ವೈಲೇಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು KPI ಆ್ಯಕ್ಟಲ್ಲಿ ವೈಲೇಷನ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಮತ್ತು ಅವನ ಮೇಲೆ ಇನ್ನೂ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಅವನ ಮೇಲೆ ನೆಕ್ಸ್ಟ್ ನಾವು ಕಾನೂನು ರೀತಿ ಗುಂಡಾ ಆ್ಯಕ್ಟ್ ಅಂತ ಏನು ಹೇಳ್ತೀವಿ ಅದರಡಿ ಕೂಡ ಕ್ರಮ ಕೈಗೊಳ್ತಾ ಇದ್ವಿ. ಅವನ ಮೇಲೆ ಬಹಳಷ್ಟು ಅಸಾಲ್ಟ್, ಹರ್ಟ್, 2 ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದವನು. ಮತ್ತೆ ಇದು ಎಕ್ಸ್ಟಾರ್ಷನ್ ರಾಬರಿ ಕೇಸಸ್ ಕೂಡ ಅವನ ಮೇಲೆ ದರ್ಜಾಗಿದೆ. ಈಗ ಗಡೀಪಾರಿಲ್ಲ. ಈಗ ಅವನಿಗೆ ನಾವು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ವಿ. ಅದು ಬಿಟ್ಟು ಕೂಡ ಅವನಿಗೆ ಗುಂಡಾ ಆಕ್ಟ್ ನಾವು ಹಾಕ್ಬೇಕಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಚುನಾವಣೆ ಹಿನ್ನೆಲೆ ನಗರದಲ್ಲಿ ಯಾವುದೇ ರೌಡಿ ಆಕ್ಟಿವಿಟಿ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇದ್ರ ಮಧ್ಯೆ ಗಡೀಪಾರು ಆದೇಶ ಇದ್ರೂ ಉಲ್ಲಂಘನೆ ಮಾಡಿದ್ದು ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಮತ್ತೊಂದು ಕೇಸ್ ಹಾಕಿದ್ದಾರೆ. ಇದ್ರ ಜೊತೆಗೆ ಗೂಂಡಾ ಆಕ್ಟ್ ಕೂಡ ಹಾಕಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.